ना इल्ले पान में चुना नहीं तो खाने में क्या मजा, पान में चुना नहीं तो खाने में क्या मजा, चाय में शक्कर नहीं तो पीने में क्या मजा, पान में चुना नहीं तो खाने में क्या मजा, चाय में शक्कर नहीं तो पीने में क्या मजा, कॉलेज में लड़कियां नहीं तो पढ़ने में क्या मजा, पढ़ने में क्या मजा, पढ़ने में क्या मजा. ಇದನ್ನ ನಾನು ನಮ್ಮ ಹುಡುಗಿಗೆ ಹೇಳಿನ್ರಿ. ವಾರೆ ವಾ ಅಂದಳು. ಮತ್ತೊಂದು ಹೇಳಕ್ ಹೋದೆ. TVS ನಲ್ಲಿ ಬಂದೆ ಹಾಯ್ ಅನ್ಲು, ಪಲ್ಸರ್ ನಲ್ಲಿ ಬಂದೆ ಹಲೋ ಅನ್ಲು. TVS ನಲ್ಲಿ ಬಂದೆ ಹಾಯ್ ಅನ್ಲು, ಪಲ್ಸರ್ ನಲ್ಲಿ ಬಂದೆ ಹಲೋ ಅನ್ಲು, ಕಾರ್ ನಲ್ಲಿ ಬಂದೆ ಡಾರ್ಲಿಂಗ್ ಅಂದಳು. ಕಾರ್ ನಲ್ಲಿ ಬಂದೆ ಡಾರ್ಲಿಂಗ್ ಅಂದಳು. ಇವೆಲ್ಲ ಬಾಡಿಗೆಗೆ ಅಂದೆ, ಹೌದಾ ಅಣ್ಣ ಅಂದಳು. ನೀವು ನಗತಿರಪ್ಪ, ನಮಗೆ ಹೆಂಗಾಗಬಾರ್ದಲ್ಲಿ, ಮೆಣಸಿನಕಾಯಿ ಇಟ್ಟಂಗಾಗಿದ್ರಿ ನಮಗಲ್ಲಿ. ಸ್ನೇಹಿತರೆ, ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ಹಾಸ್ಯವನ್ನು ನೋಡ್ಬೇಕು ನೀವು. ಸಾಮಾನ್ಯವಾಗಿ ಹೋಟೆಲ್ಗಳಿಗೆ ಎಷ್ಟು ಬಾಗಿಲಿರ್ತಾವ್ರಿ? ಒಂದ ಹೌದಿಲ್ರಿ? ನಾ ಹೋಗಿದ್ದ ಅದಕ್ಕೆ 2 ಬಾಗಿಲಿದ್ದು. 2 ಬಾಗಿಲ ಮೇಲೆ ಬರ್ತಿದ್ರು, ಒಳಗಡೆ ಬರ್ತಾರೆ ಹೊರಗಡೆ ಹೋಗ್ತಾರ ಅಂತ ಹೇಳಿ. ನಾವು ಇಲ್ಲೇ ಅದೇ ಒಳಗಡೆ ಬರ್ತೀವಿ, ಹೊರಗಡೆ ಹೋಗ್ತಾರ ಅಂತೇಳಿ 2 ಬಾಗಿಲ ಮೇಲೆ ಬರ್ತಿದ್ರು. ಇನ್ ತಿನ್ನಾಕ ಹೋಗ್ಬೇಕಲ್ಲ, ಒಳಗಡೆ ಅಂತ ಬರ್ತಿದ್ದು ಬಾಗಿಲ್ನಾಗ ಹೋದ್ರಿ. ಅಲ್ಲಿ ಹೋಗಿ ನೋಡ್ತಾರ, ಅಲ್ಲಿ 2 ಬಾಗಿಲ. ವೆಜ್ ತಿಂತಿರೋ ನಾನ್ ವೆಜ್ ತಿಂತಿರೋ ಅಂತ ಹೇಳಿ, ನಾನು ವೆಜ್ ತಿನ್ನೋ ಅಂತೇಳಿ ವೆಜ್ ಬಾಗಿಲ್ನಾಗ ಹೋದ್ರಿ. ಅಲ್ಲಿ ಹೋಗಿ ನೋಡ್ತಾನು ಮತ್ತೆ ಅಲ್ಲಿ 2 ಬಾಗಿಲ. ಬಿಸಿದ ತಿಂತಿರೋ ತಂಗಳು ತಿಂತಿರೋ ಅಂತೇಳಿ, ಹೋಟೆಲ್ಗೆ ಬಂದಿನಿ ವೆಜ್ ತಿನ್ನಾಕತ್ತೀನಿ, ಬಿಸಿದ ತಿಂದ್ರೆ ಚಲೋ ಇರ್ತೈತೆ ಅಂತ ಹೇಳಿ ಬಿಸಿ ಅಂತ ಬರ್ದದ್ದು ಬಾಗಿಲ್ನಾಗ ಹೋದ್ರಿ. ಅಲ್ಲಿ ಹೋಗಿ ನೋಡ್ತಾನು ಮತ್ತೆ ಅಲ್ಲಿ 2 ಬಾಗಿಲ. ಹುಡುಗಿ ತಿನ್ನಿಸ್ಬೇಕು, ಹುಡುಗ ತಿನ್ನಿಸ್ಬೇಕು ಅಂತೇಳಿ, ಹೋಟೆಲ್ಗೆ ಬಂದಿನಿ ಬಿಸಿ ತಿನ್ನಾಕತ್ತೀನಿ, ಹುಡುಗಿ ತಿನ್ನಿಸ್ರ ಮತ್ತೊಂದ್2 ರೊಟ್ಟಿ ಹೆಚ್ಚಿಗೆ ಹೋಗ್ತೈತೆ ಅಂತ ಹೇಳಿ ಹುಡುಗಿ ಅಂತ ಬರ್ದದ್ದು ಬಾಗಿಲ್ನಾಗ ಹೋದ್ರಿ. ಅಲ್ಲಿ ಹೋಗಿ ನೋಡ್ತಾನು ಮತ್ತ ಅವನು ಅಲ್ಲಿ 2 ಬಾಗಿಲ. ರೊಕ್ಕ ಕೊಟ್ಟು ತಿಂತ್ರು ಪುಗುಸಟ್ಟೆ ತಿಂತ್ರು ಅಂತೇಳಿ, ಹೋಟೆಲ್ಗೆ ಬಂದಿನಿ ವೆಜ್ ತಿನ್ನಾಕತ್ತೀನಿ, ಬಿಸಿ ತಿನ್ನಾಕತ್ತೀನಿ, ಹುಡುಗಿ ತಿನ್ಸಾಕತ್ತಾಳ, ಪುಗುಸಟ್ಟೆ ತಿಂದ್ರೆ ಚಲೋ ಇರ್ತೈತೆ ಅಂತ ಹೇಳಿ ಪುಗುಸಟ್ಟೆ ಅಂತ ಬರ್ದದ್ದು ಬಾಗಿಲ್ನಾಗ ಹೋಗಿ ಆ ಸೈಡ್ ಈ ಸೈಡ್ ನಿಂತು ನೋಡ್ತೀನ್ರಿ ಸ್ನೇಹಿತರ. ಹೋಟೆಲ್ ಹೊರಗೆ ಬಂದು ನಿಂತೇನ್ರಿ. ಅದಕ್ಕೆ ಪುಗುಸಟ್ಟೆ ಮಾತ್ರ ತಿನ್ನಕ್ ಹೋಗ್ಬೇಡ್ರಿ ಸ್ನೇಹಿತರೆ. ಅಳುವಿನಲ್ಲಿ ಹಾಸ್ಯವನ್ನು ನೋಡ್ಬೇಕು ನೀವು. ಸಣ್ಣ ಹುಡುಗರಿಂದ ನಡ್ಕೊಂಡು ದೊಡ್ಡವ್ರವ್ರಿಗೆ ಯಾವ ರೀತಿ ಅಳತಾರ, ಅಳುವಿನಲ್ಲಿ ಹಾಸ್ಯ ಯಾವ ರೀತಿ ಇರ್ತದ. ಚೆನ್ನಾಗಿ ಬಂತಂದ್ರೆ ಚಪ್ಪಾಳೆ ಕೊಡ್ರಿ. ನಮ್ಮ ಜನಕ್ಕೆ ಎಲ್ಲಿ ಚಪ್ಪಾಳೆ ಹೊಡಿಬೇಕು ಅಲ್ಲಿ ಹೊಡಂಗಿಲ್ರಿ, ಎಲ್ಲಿ ಹೊಡಿಬಾರ್ದು ಅಲ್ಲಿ ಹೊಡಿತಾರ ಸ್ನೇಹಿತರೆ. 3 ತಿಂಗಳು ಕೂಸು ಅಳ್ತಿರ್ತದರಿ. ಹೆಂಗ ಆಗ್ತದ? ಚೆನ್ನಾಗಿ ಬಂತಂದ್ರೆ ಚಪ್ಪಾಳೆ ಕೊಡ್ರಿ. 3 ತಿಂಗಳು ಕೂಸು ಹೊಟ್ಟೆ ಹಸ್ತಾಕಿ ಯಾವ ರೀತಿ ಆಗ್ತದ? ಬರೋಬ್ಬರಿ ಟೈಮಿಂಗ್ ಐತ್ರ ಅದು. 3 ತಿಂಗಳು ಕೂಸ್ ಅಳ್ತಿರ್ತದ. ಹತ್ತು ವರ್ಷದ ಹುಡುಗ ಅಳ್ತಿರ್ತಾನ್ರಿ. ಇದ ಅಜ್ಜಾರ್ ಜಾತ್ರೆ ಹೋಗೋರಪ್ಪ ಏನು ಕೊಡಿಸಿರಾಕಿಲ್ಲ, ಅವಾಗ ಅಳ್ತಾನ ಯಾವ ರೀತಿ? ಮುಚ್ಚ ಮಗನ ಬಾಯಿ ಮುಚ್ಚು. ಅಪ್ಪ ಪುಗ್ಗ ಕೊಡಿಸ್ತಿಲ್ಲ ಅಂದ್ರೆ ಮಣ್ಣು ಆಂಟಿ ಜೊತೆ ಇದ್ದಿದ್ದು ಮಮ್ಮಿ ಮುಂದೆ ಹೇಳ್ತನು. ಇದೆಲ್ಲ ಚಲೋ ರೀ. ಇನ್ನು ನಮ್ಮ ಕಾಲೇಜ್ ಹುಡುಗರು ಅಳ್ತಿರ್ತಾರ ನೋಡ್ಬೇಕು. ಅಳ್ತಾರಲ್ಲ ಮತ್ತೆ ಕಾಲೇಜ್ ಹುಡುಗರ ಅಳಂಗಿಲ್ರಿ? ಹೆಂಗ ಅಳ್ತಾರ ತೋರಿಸ್ತಾನೆ ನೋಡ್ರಿ. ಹುಡುಗಿನ ಕಾಡ್ಸಿರ್ತಾರು, ಹುಡುಗಿ ಮನ್ಯಾಗಿನ 4 ಅಣ್ಣಗಳು ಬಂದಿರ್ತಾರ. ಇದು ನನ್ನ ಸ್ವಂತ ಅನುಭವ ರೀ. ಇದು ಅವಾಗ ಹೆಂಗ ಹೇಳ್ತಾರ? ಬರೋಲೆ ಬರೋ ಮಕ್ಕಳ್ರ, ಮುಂದಾರ ಬರ್ರೋ ಮಕ್ಕಳ್ರ, 4 ಮಂದಿ ಹೊಡ್ಯಾಕ್ ಬರ್ತೀರಿ, ಮುಂದಾರ ಬರ್ರೋ ಮಕ್ಕಳ್ರ, ನಮ್ಮಪ್ಪ PS ಅದಾನ ಬರ್ರಿ ಮಕ್ಕಳ್ರ. ಅಲ್ಲಿ ಇವ ಮುಂದೆ ಬರಂಗಿಲ್ಲ, ಹಿಂದೆ ಹೋಗುದು ಬಿಡಂಗಿಲ್ಲ. ಇನ್ನು ಅದೆಲ್ಲ ಚಲೋ ರೀ. ಹೆಣ್ಮಕ್ಳು ಅಳ್ತಿರ್ತಾರ ನೋಡ್ಬೇಕು. ಹೇಳ್ರಿ ಬ್ಯಾಡ್ರು, ಹೇಳ್ರಿ ಬ್ಯಾಡ್ರು. ಚಪ್ಪಾಳೆಗಳು ಬರಲ್ರಿ ಯಾರ ಕಡೆದನು. ಅಲ್ಲಿ ಹೆಣ್ಮಕ್ಳು ಚಪ್ಪಾಳೆ ಹೊಡ್ಯಂಗಿಲ್ರಿ ಅವ್ರು. ಅಲ್ಲಿ ಶರ್ಗ್ ಮುಚ್ಕೊಂಡ್ ಅಂತಾರ, ಅಯ್ಯ ನಮ್ದು ಹೇಳ್ತೀಯ ಬಾಡಿಯ. ಹೆಣ್ಮಕ್ಳು ಅಳ್ತಿರ್ತಾರ. ಯಾವಾಗಪ್ಪ ಅಂತಂದ್ರ ಅದ ಮದುವೆ ಆಗಿರ್ತೈತಿ,
ಮದುವೆ ಆಗಿ ತವ್ರ ಮನೆಯಿಂದ ಗಂಡನ ಮನೆಗೆ ಹೊಂಟಿರ್ತಾಳ. ಅವಾಗ ಹೇಳ್ತಾಳ, ಚೆನ್ನಾಗಿ ಬಂತಂದ್ರೆ ಚಪ್ಪಾಳೆ ಕೊಡ್ರಿ. ಹೆಣ್ಮಗಳು ತವ್ರ ಮನೆಯಿಂದ ಗಂಡನ ಮನೆಗೆ ಹೊಂಟಾಗ ಯಾವ ರೀತಿ ಹೇಳ್ತಾಳ? ನಿಮ್ಮನ್ನೆಲ್ಲ ಬಿಟ್ಟು ಹೆಂಗ ಹೋಗಲಿ ಬೇ, ಗೆಳತರ್ನೆಲ್ಲ ಬಿಟ್ಟು ಹೆಂಗ ಹೋಗಲಿ ಬೇ, ಅಲ್ಲಿ ಹೋಗಿ ಏನು ಮಾಡಲಿ ಬೇ, ಗೆಳತರ್ನೆಲ್ಲ ಬಿಟ್ಟು ಹೆಂಗ ಹೋಗಲಿ. ಏನು ಗೆಳತರ್ನ ಕರ್ಕೊಂಡು ಹೋಗ್ತೇವ ಇಲ್ಲಿ? ಇನ್ನು ಮುದುಕರ ಹೆಂಗ ಹೇಳ್ತಾರ ಕೇಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ಹತ್ರ ನಕ್ಕಂಗೆ ಕಾಣಿಸ್ತದ್ರಿ ಬಂಧುಗಳೇ. ಸ್ನೇಹಿತರು, ಇವತ್ತಿನ ಹುಡುಗರು ಏನಾಗ್ಯಾರಪ್ಪ ಅಂತಂದ್ರ ಪ್ರೀತಿ ಪ್ರೇಮದ ಬಲಿ ಹೋಗ ಸುಳ್ದಾಡಕತ್ತಾರ್ರಿ. ಫೆಬ್ರವರಿ 14ನೇ ತಾರೀಕು ಏನ್ರಪ್ಪ? ಈಗ ಅಣ್ಣ ರಕ್ಷಾಬಂಧನ ಕತ್ತಾರ, ಅವ್ರ ಪಾಲಿಗೆ ಅದು ರಕ್ಷಾಬಂಧನ. ಫೆಬ್ರವರಿ 14ನೇ ತಾರೀಕು ವ್ಯಾಲೆಂಟೈನ್ಸ್ ಡೇ. ಹುಡುಗ ಗುಲಾಬಿ ಹುಡ್ಕೊಂಡು ಹೊಂಟಾಳ, ಮುಂದೆ ಹುಡುಗಿ ಹೊಂಟಾಳ, ಪ್ರಪೋಸ್ ಮಾಡಕ್ ಹೋದ್ರಿವ. ಪ್ರಿಯೇ ಅಂದ, ಹಳ್ಳಿ ನೋಡ್ಲಿಲ್ಲಕ್ಕೆ. ಪ್ರಿಯೇ ಅಂದ, ಮತ್ತು ಹಳ್ಳಿ ನೋಡ್ಲಿಲ್ಲ. ಪ್ರಿಯೇ ಅಂದ, ಹಳ್ಳಿ ನೋಡ್ಲಿ. ಗುಲಾಬಿ ಹೂ ಕೊಟ್ಟು ಕವಳದಾಗ ಹೇಳ್ತಾನ, ಸ್ನೇಹಿತರೆ, ಪ್ರಿಯೇ ಪ್ರಿಯೇ ಚೂರಾದ ಹೃದಯದಿಂದ ಪ್ರೀತಿಸಲಿ ಅಥವಾ ಹೃದಯ ಚೂರಾಗುವವರೆಗೂ ಪ್ರೀತಿಸಲಿ ಅಂದಿವ. ಸಡನ್ ಆಕಿ ಏನು ಮಾಡ್ಲಿಲ್ರಿ, ಕಾಲಾಗಿಂದ ಹಿಂಗೆ ತಗಳ ಆಕೆ ಕವನದಾಗ ಉತ್ತರ ಕೊಟ್ಟಿಲ್ರಿ. ಪ್ರಿಯಾ ಪ್ರಿಯಾ ಹರಿದ ಚಪ್ಪಲಿಯಿಂದ ಹೊಡೆಯಲಿ, ಚಪ್ಪಲಿ ಹಲ್ಲಿವರೆಗೆ ಹೊಡೆಯಲಿ ಅದಕ್ಕೆ ಇದು ಕಿತ್ಕೊಂಡು ಓಡ್ಡ. ಸ್ನೇಹಿತರೆ, ಈ ಫ್ರೆಂಡ್ಶಿಪ್ ಡೇ ಮತ್ತು ವ್ಯಾಲೆಂಟೈನ್ಸ್ ಡೇ ಬಂತಪ್ಪ ಅಂದ್ರೆ ನಮ್ಮ ಕಾಲೇಜ್ದಾಗ ಅಟೆಂಡೆನ್ಸ್ ಇರಂಗಿಲ್ರಿ, ಫುಲ್ ಅಟೆಂಡೆನ್ಸ್. ಫ್ರೆಂಡ್ಶಿಪ್ ಡೇ ಮತ್ತು ವ್ಯಾಲೆಂಟೈನ್ಸ್ ಡೇ ದಿನ ಬಂತಪ್ಪ ಅಂತಂದ್ರೆ ಫುಲ್ ಅಟೆಂಡೆನ್ಸ್ ಕಾಲೇಜ್ದಾಗ. ಅದ ಈ ರಕ್ಷಾಬಂಧನ ರಾಖಿ ಕಟ್ಟೋದು ಬಂತಪ್ಪ ಅಂತ ಅಂದ್ರ ಕಾಲೇಜ್ ಕ್ಯಾಂಪಸ್ನಾಗ ಗಂಡು ಹುಡುಗರು ಅಲ್ರಿ, ಒಂದು ಗಂಡು ನಾಯಿ ಕುಣಿಸೋದಕ್ಕೆ ಇರಂಗಿಲ್ಲ ಅಲ್ಲಿ. ರಕ್ಷಾಬಂಧನ ರಾಖಿ ಕಟ್ಟಬೇಕಂದ್ರೆ ಹುಡುಗಿಯರು ರಾಖಿ ತಗೊಂಡು ಬಂದಿದ್ರು. ನಮ್ಮ ಗಂಡು ಹುಡುಗರು ಭಾಳ ಶಾನೆ, ಒಬ್ಬ ಇದ್ದಿದ್ದಿಲ್ಲ. ಪಾಪ ಹುಡುಗಿಯರು ಭಾಳ ಬೇಜಾರು ಮಾಡ್ಕೊಂಡು ಹೋದ್ರು. ಮಾರನೇ ದಿನ ಮಾಸ್ತರ್ ಬಂದು ಬೈಯಾಕ ಚಾಲು ಮಾಡ್ರು, ಲೇ ಮಕ್ಕಳ, ನಮ್ಮ ಸಂಸ್ಕೃತಿಯ ಸಂಪ್ರದಾಯದ ಹರಿಕಾರ ಯಾರಪ್ಪ ಅಂತಂದ್ರೆ ಹೆಣ್ಮಕ್ಳು. ಅವ್ರ ರಕ್ಷಾಬಂಧನ ತಗೋ ರಾಖಿ ಕಟ್ಟಕ್ ಬಂದ್ರೆ ನೀವು ಯಾರು ಇದ್ದಿದ್ದಿಲ್ಲ, ನಿಮ್ಗೆ ಸಂಸ್ಕೃತಿನೇ ಇಲ್ಲ, ನಿಮ್ಗೆ ನೀವು ಮರ್ಯಾದಸ್ತ್ರಲ್ಲ ಅಂತಂದ್ರು. ಒಬ್ಬ ಯಾರು ನಿಂತ್ರಿ ಸಿದ್ಲಿಂಗ, ಸರ ನಾವು ಮರ್ಯಾದಸ್ತ್ರಲ್ರಿ ಸರ್, ನಮಗೆ ಸಂಸ್ಕೃತಿ ಅನ್ನೋದು ಇಲ್ರಿ ಸರ್. ಅವ್ರು ರಾಖಿ ಕಟ್ಟಾಕ ಬಂದಿದ್ರು, ನಾವು ಕಟ್ಟಿಸ್ಕೊಲಿಲ್ಲ, ನಮ್ಮ ತಪ್ಪ್ರಿ ಸರ್. ನಾವು ರಾಖಿ ಕಟ್ಟಿಸ್ಕೋಬೇಕಾಗಿತ್ತು, ಕಟ್ಟಿಸ್ಕೊಲಿಲ್ಲ, ನಮ್ಮ ತಪ್ಪ್ರಿ ಸರ್. ಹಂಗಂದ್ರೆ ನಾವು ನಾಳಿಂದ ಎಲ್ಲರೂ ತಾಳಿ ತಗೊಂಡು ಬರ್ತೀವಿ, ಕಟ್ಟಿಸ್ಕೋದಾರ ಅಂತ ಕೇಳಿರ್ಬೇಕಾರ. ಮಾಸ್ತರ್ ದಿಗಲ್ ಬಡ್ದಂಗಾತ್ರಿ, 3 ಚೊಗೆ ಬಿದ್ದಿದ್ದವ ಅಂತ. ಅದ್ರಾಗು ಮತ್ತೆ ಉಮಾ ಮತ್ತು ಸೀಮಾ ಅಂತೇಳಿ ಇಬ್ರು ಹೆಣ್ಮಕ್ಳು, ಸುರೇಶ ರಮೇಶ್ಗ ರಾಖಿ ಕಟ್ಟಬೇಕಂದ್ರೆ ಕಟ್ಟೆ ಕಟ್ಟಬೇಕು ಭಾಳ ಕಾಣಿಸ್ತಿದ್ರಿ ಅವ್ರಿಬ್ರು. ಭಾಳ ರಾಖಿ ಕಟ್ಟಬೇಕಂತ ಚಂದಾಗ ತಗೊಂಬಂದು ಹೊರಗಡೆ ರಾಖಿ ಕಟ್ಟೆ ಬಿಟ್ರು. ರಾಖಿ ಕಟ್ಟೆ ಬಿಟ್ರು, ಇಬ್ರು ಒಳಗೆ ಚಾಲ ಮಾಡ್ರು. ಏನಾತಲೇ ಪರಿಸ್ಥಿತಿ, ಎಷ್ಟು ದಿನ ಅಡ್ಡಾಡಿದ್ಲೇ, ನಾ ಅಡ್ಡಾಡಿದ್ಲೇ ಅವ್ರ ಜೊತೆ. ಚಾಕ್ಲೇಟ್ ಕೊಟ್ಟುಲೇ, ಡೈರಿ ಮಿಲ್ಕ್ ಸಿಲ್ಕ್. ಅವ ಸುರೇಶ್ ಧೈರ್ಯ ಕಳ್ಕೊಲ್ರಿ. ಅವ ಅಂದ, ಏ ಮಮ್ಮ ಚಿಂತೆ ಮಾಡಬೇಡ, ಪಾಠ ಚಿಂತೆ ಮಾಡಬೇಡ. ಅಲ್ಲೇ ಮಗನ ನಾ ಇಲ್ಲಿ ರಾಗಿ ಕಟ್ಸೋದಾಗತ್ತೆ, ನೀ ಏನು ಚಿಂತೆ ಮಾಡಬೇಡ ಅಂತ. ಏ ಮಮ್ಮ, ನಾನು ಸೀಮಾನ್ ಲವ್ ಮಾಡ್ತಿದ್ನ, ಆಕೆ ನನಗೆ ರಾಖಿ ಕಟ್ಲ. ನೀನು ಉಮಾನ್ ಲವ್ ಮಾಡ್ತಿದ್ದೆ, ಆಕೆ ನಿನಗೆ ರಾಖಿ ಕಟ್ಲ. ಈಗ ಮಮ್ಮ, ಈಗ ಆಕೆ ನಿನ್ನ ತಂಗಿ, ನಾವಿಬ್ರು ಬೀಗರಾದಲ್ಲಿ ಏಮಮ್ಮ ಈಗ ಅನ್ನವ, ಎಲ್ಲಿ ಉಣವನವ ಹೆಂಗ ಅಲ್ಲ. ನನ್ನ ತಂಗಿ ನೀ ಮದುವೆ ಮಾಡ್ಕೊಂಡು, ನಿನ್ನ ತಂಗಿ ನಾ ಮದುವೆ ಮಾಡ್ಕೋತೀನಿ. ಸ್ನೇಹಿತರೆ, ಎಂತೆಂಥ ಹಾಸ್ಯಗಳ್ರಿ ಬಂಧುಗಳೇ. ಹಾಸ್ಯಗಳನ್ನ ಸವಿಬೇಕು, ನಗಬೇಕ್ರಿ ಜೀವನದಾಗ, ನಗನಗುತ್ತಾ ಇರಬೇಕು. ಯಾಕಪ್ಪ ಅಂತಂದ್ರೆ ನಗು ಎಲ್ಲ ರೋಗಗಳನ್ನ ಮರೆಮಾಸ್ತದ. ಒಂದು ಕ್ಷಣ ಮನಸ್ಸು ಬಿಚ್ಚಿ ನಕ್ಕಿರಪ್ಪ ಅಂತಂದ್ರೆ ಅದ್ಭುತವಾದಂತಹ ರೋಗ ನಿರೋಧಕ ಶಕ್ತಿಪ್ಪ ಅಂತಂದ್ರೆ ನಮ್ಮ ನಗು. ನಗ್ತಾ ಇರಬೇಕು ಜೀವನದಲ್ಲಿ. ಸ್ನೇಹಿತರೆ, ಈ ಭಾಷಣ ರಂಗದಲ್ಲಿ ಹಾಸ್ಯವನ್ನ ನೋಡ್ಬೇಕು ನೀವು. ಅದಕ್ಕೆ ಹಿರಿಯರು ಹೇಳ್ತಾರೆ, ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಬಹುದಿನಗಳ ಕಾಲ ಬರುವುದಿಲ್ಲ ಅಂತ ಹೇಳಿ. ಈ ಭಾಷಣ ರಂಗದಲ್ಲಿ ಮೊನ್ನೆ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತವಾಗಿ ಭಾಷಣ ಸ್ಪರ್ಧೆ ಏರ್ಪಡಿಸಿದ್ರು ನಮ್ಮ ಊರೊಳಗ. ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, ಊರಿನ ಮುಖಂಡರು, ಗುರು ಹಿರಿಯರು ಎಲ್ಲರೂ ಭಾಗವಹಿಸಿದ್ರು. ಮೊದಲಿಗೆ ಕರೆದ್ರು, ಅಮೃತ ಇವಳಿಂದ ಭಕ್ತಿಗೀತೆ,
ಅಮೃತಾಗ ಸಿಟ್ಟು ಬಂತ್ರಿ. ಅಮೃತ ಸಿಟ್ಟಿನಾಗ ಭಕ್ತಿಗೀತೆ ಯಾವ ರೀತಿ ಹಾಡ್ಲಕತ್ತು. ಗಣಪತಿ ಗಣಪತಿ ಸಣ್ಣ ಸಣ್ಣ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ನಿನ್ನ ಸೇವೆ ಮಾಡುವೆ ಅಪ್ಪಿದರೆ ತಪ್ಪಿಕೊಳ್ಳಯ್ಯ. ಧನ್ಯವಾದಗಳು. ಕಲ್ಲಪ್ಪ ಇವರಿಂದ ಭಾಷಣ. ಕಲ್ಲಪ್ಪ ಬಂದ್ರಿ ಭಾಷಣ ಮಾಡಕ್ಕ. ಇವನು ಭಾಷಣ ಹೆಂಗೆ ಚಾಲು ಆತ್ ನೋಡ್ರಿ. ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಇವತ್ತು ನಮ್ಮ ದೇಶಕ್ಕೆ ಮಾಸ್ತರ್ ಅನ್ನಕತ್ತಾರ. ಮುಂದಿನ ಹೇಳಲಿ ಮಗನ, ಮುಂದಿನ ಹೇಳಲಿ. ಇವತ್ತು ನಮ್ಮ ಏನಾರು ಹೇಳಬಾಲೆ ಮಗನ. ಇವತ್ತು ನಮ್ಮ ದೇಶಕ್ಕೆ ಹೋಗ್ಲಿ ಮುಗಿಸಾರ ಬಾ ಅಂದ್ರು. ಇವತ್ತು ನಮ್ಮ ದೇಶಕ್ಕೆ ಜೈ ಹಿಂದ್. ಯಮನಪ್ಪ ಇವನಿಗೆ ಧನ್ಯವಾದಗಳು. ಕಲ್ಲಪ್ಪ ಇವನಿಂದ ಭಾಷಣ. ಕಲ್ಲಪ್ಪ ಬಂದ್ರಿ ಭಾಷಣ ಮಾಡ್ಲಿಕ್ಕೆ. ಇವನು ಭಾಷಣ ಹೆಂಗೆ ಸ್ಟಾರ್ಟ್ ಆಯ್ತು ನೋಡ್ರಿ. ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಇಷ್ಟು ಹೇಳಿ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್. ಯಪ್ಪ ಹಿಂದೆ ಹೋಗಂದ್ರು ಅವರು. ಕಲ್ಲಪ್ಪ ಇವನಿಗೆ ಧನ್ಯವಾದಗಳು. ಕಲ್ಲವ್ವ ಇವಳಿಂದ ದೇಶಭಕ್ತಿ ಗೀತೆ. ಕಲ್ಲವ್ವ ಬಂದ್ರಿ ದೇಶಭಕ್ತಿ ಗೀತೆ ಹಾಡಾಕ. ಇಕ್ಕಿ ದೇಶಭಕ್ತಿ ಹೆಂಗ ಚಾಲ ಆತ್ ನೋಡ್ರಿ. ಕಲ್ಲವ್ವ ಇವಳಿಗೆ ಧನ್ಯವಾದಗಳು. ಕರಿಯವ್ವ ಇವಳಿಂದ ಭಾಷಣ. ಈಕಿ ಕರಿಯವ್ವ ಭಾಳ ಕೊಳಕಿದ್ದಲ್ರಿ. ಈಕಿ ಭಾಷಣ ಹೆಂಗೆ ಚಾಲು ಆತ್ ನೋಡ್ರಿ. ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಅದನ್ನು ತಂದುಕೊಟ್ಟರು ಮಹಾತ್ಮ ಗಾಂಧೀಜಿಯವರು. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್. ಹೋಗಿ ಅಮೀನ್ಗಡದ ಕರದಂಡ್ರೆ ತಿಂದು ಹೋರಂದ್ರು. ಚಿಕ್ಕ ಮಕ್ಕಳಿಗೆ ಧನ್ಯವಾದಗಳು. ಊರಿನ ಮುಖಂಡರಾದಂತಹ ಯಮನಪ್ಪ ಗೌಡ್ರಿ ಇವರಿಂದ ಭಾಷಣ. ಯಮನಪ್ಪ ಗೌಡ್ರು ಮಾತನಾಡೋದ್ ನಾವು ವಿಷಯ ಇದ್ದಿದ್ದಿಲ್ರಿ. ಅವ್ರು ಹೆಂಗ್ ಮಾತಾಡ್ಲಿಕ್ಕತ್ರು. ಮಾನ್ಯ ಇವರೇ, ಮಾನ್ಯ ಅವರೇ ಹಾಗೂ ಇವರುಗಳೇ, ನಮ್ಮ ದೇಶಕ್ಕೆ ಇವತ್ತಿನ ದಿನ ಇದು ಸಿಕ್ಕೈತಿ. ಇದು ಸಿಕ್ಕೈತಿಪ್ಪ ಅಂತಂದ್ರೆ ನಮ್ಮ ಹಿಂದಿನವ್ರು ಭಾಳ ದೊಡ್ಡ ಇದನ್ನು ಮಾಡ್ಯಾರ. ಅವ್ರು ಇದನ್ನು ಮಾಡ್ಯಾರಪ್ಪ, ನಾವು ಭಾಳ ದೊಡ್ಡ ಅದನ್ನು ಮಾಡ್ಬೇಕು. ನಾವು ಅದನ್ನು ಮಾಡೋದಕ್ಕೆ ಅವ್ರು ಇದನ್ನು ಮಾಡೋದಕ್ಕೆ ಎರಡು ಒಂದ ಅಂತಕ್ಕಂಥ ಒಂದೆರಡು ಇದನ್ನ ಇಲ್ಲಿ ಇದನ್ನು ಮಾಡಕ್ಕೆ ಕೊಟ್ಟಿದ್ದಕ್ಕೆ ಇವ್ರಿಗೂ ಮತ್ತು ಇವ್ರಿಗೂ ಒಂದೆರಡು ಇದನ್ನ ಇಲ್ಲಿ ಇದನ್ನು ಮಾಡ್ದ. ಜೈ ಹಿಂದ್. ಏನು ಮಾಡ್ತಾರ ಏನ. ಯಮನಪ್ಪ ಗೌಡ್ರಿಗೆ ಧನ್ಯವಾದಗಳು. ಕರಿಯಪ್ಪ ಗೌಡ್ರು ಇವರಿಂದ ಭಾಷಣ. ಈ ಕರಿಯಪ್ಪ ಗೌಡ್ರು ಏನಪ್ಪಾ ಅಂತಂದ್ರೆ, ನಾ ದೊಡ್ಡ ಭಾಷಣಕಾರ ಆಗ್ಬೇಕು, ಜಗತ್ತು ನನ್ನ ದೊಡ್ಡ ಭಾಷಣಕಾರ ಅಂತ ಒಪ್ಕೋಬೇಕಂತ ಹಂಬಲ ಇದ್ದವ್ರು ಇವರು. ಅವ್ರ ಹೆಂಡತಿ ಕಡೆ ಭಾಷಣ ಬರ್ಕೊಂಡು ಬಂದಿದ್ರು. ಅದ ದಿನ ನಾಯಿ ಕಡ್ದಿತ್ರಿ ಅವ್ರಿಗೆ. ನಾಯಿ ಕಡ್ದಿತ್ತು. ನಾಯಿ ಕಡಿದ ಟೈಮ್ದಾಗ ಹಿಂಗೆ ಒಂದು ಸ್ಕೂಲ್ ಡೇ ಫಂಕ್ಷನ್ ಇತ್ತು. ಸ್ಕೂಲ್ ಡೇ ಫಂಕ್ಷನ್ದಾಗ ಮಾತಾಡ್ಲಿಕ್ಕತ್ರು. ಅದು ನಾಯಿ ಕಡ್ದ ಎಫೆಕ್ಟ್ ಚಾಲಾಗಿತ್ತು. ಅದು ಹುಚ್ಚ ನಾಯಿ ಕಡ್ದಿತ್ತು. ಎಫೆಕ್ಟ್ ಚಾಲಾಗಿತ್ತು. ಮಾತಾಡಕತ್ರು. ಪ್ರಿಯ ವಿದ್ಯಾರ್ಥಿನಿಯರೇ, ನೀವು ಇವತ್ತಿನ ಚೆನ್ನಾಗಿ ಓದಬೇಕು. ನೀವತ್ತಿನ ಚೆನ್ನಾಗಿ ಓದಿದ್ರ ನಾಳೆ ನಾವು ಎಲ್ಲರೂ ಸಿಕ್ಕಾಗ ಅಂದ್ರೆ ಸಾಕು.
ಈ ಟೌನ್ಕ ಒಬ್ಬ ಹುಡುಗ ಕಲ್ಲು ತೊಗೊಂಡು ಹೋಗೋದ ಬಿಟ್ಟಿದ್ರಿ. ಇವ್ರು ಪಾಪ ಕರ್ಯಪ್ಪ ಗೌಡ್ರ ಮುಂದೊಂಟ್ರು ಬಾಜುಕ್ ಪಾಪ ಸ್ವಾಮಿಗಳು ಕುಂತಿದ್ರು. ಅಲ್ಲಪ್ಪ ಮನೆ ನೋಡ್ರ ಅದಾತು ಇದಾತು ಅಂದಿ, ಇವತ್ತು ನೋಡ್ರ ನಾಯಿ ಕಡ್ದಂಗೆ ಮಾಡಾಕತಿ, ಯಾಕೆ ಏನಾತು? ಇಲ್ರಿ ನಾ ದೊಡ್ಡ ಭಾಷಣಕಾರ ಆಗ್ಬೇಕಾಗ್ಯದ್ರಿ, ಜಗತ್ತು ನನ್ನ ದೊಡ್ಡ ಭಾಷಣಕಾರ ಅಂತ ಒಪ್ಕೋಬೇಕಾಗ್ಯದ, ದಯವಿಟ್ಟು ನನ್ನ ಭಾಷಣಕಾರ ಆಗುವಂಗ ಆಶೀರ್ವಾದ ಮಾಡ್ರಿ. ಪಾಪ ಸ್ವಾಮಿಗಳು ಬರೆದು ಕೊಟ್ರು. ನಾಳೆ ಎಲ್ಲದ ಕಾರ್ಯಕ್ರಮ? ನಾಳೆ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಕಾರ್ಯಕ್ರಮ ಅದಾರೆ. ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಏನು ಬೇಕೋ ಅದನ್ನು ಬರೆದು ಕೊಟ್ಟಿದ್ರು. ಮಾರನೇ ದಿನ ಹೋದ್ರು. ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಕಾರ್ಯಕ್ರಮ ಅಮ್ಮ ಶುರು ಆಯ್ತು. ಕರೆಯಪ್ಪ ಗೌಡ್ರು ಇವರಿಂದ ಭಾಷಣ ಹೋದ್ರು. ಮಹಾಜನಗಳೇ, ಇವತ್ತಿನ ದಿನ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗ್ತಾ ಇದೆ. ನನ್ನ ಮನಸ್ಸಿಗೆ ಬಹಳ ಸಂತೋಷ ಅನಿಸ್ತದೆ. ಈ ಬಸ್ ಸ್ಟ್ಯಾಂಡ್ ಎಂದೋ ಉದ್ಘಾಟನೆ ಆಗಬೇಕಾಗಿತ್ತು, ಇವತ್ತಾಗ್ಯದ. ಇದಕ್ಕೇನು ಬೇಕಾ ಸಹಕಾರ ನಾ ಕೊಡ್ತೀನಿ ಅಂತಂದ್ರು. ಎಲ್ಲ ಜನ ಚಪ್ಪ ಹೊಡ್ಯಾಕತ್ರು. ದೊಡ್ಡ ಭಾಷಣಕಾರ ಆದ್ರೆ ಕರೆಯಪ್ಪ, ದೊಡ್ಡ ಭಾಷಣಕಾರ ಅದ ಕರೆಯಪ್ಪ ಗೌಡ. ಮಾರನೇ ದಿನ ಚಿತ್ರಮಂದಿರ ಉದ್ಘಾಟನೆ ಕಾರ್ಯಕ್ರಮ ಇತ್ತು. ಭಾಷಣ ಬಸ್ ಸ್ಟ್ಯಾಂಡ್ ಕಾಟ್ ಹೊಡೆದ, ಚಿತ್ರಮಂದಿರ ಹಾಕಿದ. ಮಹಾಜನಗಳೇ, ಇವತ್ತಿನ ಚಿತ್ರಮಂದಿರ ಉದ್ಘಾಟನೆ ಆಗ್ತಾ ಇದೆ. ನನ್ನ ಮನಸ್ಸಿಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಈ ಚಿತ್ರಮಂದಿರ ಎಂದೋ ಉದ್ಘಾಟನೆ ಆಗಬೇಕಾಗಿತ್ತು, ಇವತ್ತಾಗ್ಯದ. ಇಂಥ ಚಿತ್ರಮಂದಿರ ಪ್ರತಿಯೊಂದು ಊರೊಳಗೂ ಉದ್ಘಾಟನೆ ಆಗ್ಬೇಕು. ಅದಕ್ಕೇನು ಬೇಕು ಸಹಕಾರ ನಾ ಕೊಡ್ತೀನಿ ಅಂತಂದಿದ್ರು. ಮಾರನೇ ದಿನ ಬಾಜುಕಿನ ಊರು ಗೌಡ ಸತ್ತಿದ್ದ. ಅಲ್ಲಿ ಇವ್ರನ್ನ ಭಾಷಣ ಮಾಡಕ್ ಕರ್ಸಿದ್ರು. ಭಾಷಣ ಚಾಲೋ. ಮಹಾಜನಗಳು, ಇವತ್ತಿನ ಗೌಡ್ರು ಸತ್ತಾರ. ನನ್ನ ಮನಸ್ಸಿಗೆ ಬಹಳ ಸಂತೋಷ ಅನಿಸ್ತದ. ಈ ಗೌಡ್ರು ಎಂದೋ ಸಾಯ್ಬೇಕಾಗಿತ್ತು, ಇವತ್ತು ಸತ್ತಾರ. ಇಂಥ ಗೌಡ್ರು ಪ್ರತಿಯೊಂದು ಊರಿಗೂ ಸಾಯ್ಬೇಕು. ಅದಕ್ಕೇನು ಬೇಕು ಸಹಕಾರ? ಕೆಳಗಿದ್ದವ್ರು ಕೊಟ್ಟ ಬಿಟ್ಟಿದ್ರಿ ಅವ್ರು. ಅದಕ್ಕೆ ಹಿರಿಯರು ಹೇಳ್ತಾರೆ ಬಂಧುಗಳೇ, ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಬಹುದಿನಗಳ ಕಾಲ ಬರುವುದಿಲ್ಲ ಅಂತ ಹೇಳಿ. ಅದಕ್ಕೆ ಅಂಬಿಗರ ಚೌಡಯ್ಯನವರು ಒಂದು ಮಾತನ್ನು ಹೇಳ್ತಾರ. ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ, ಹೊಟ್ಟುಡಿ ಬೇಡುವ ತೊಟ್ಟಿ ಮೂಳರ ಕಂಡರೆ ಎಡಪಾದ ರಕ್ಷಣೆ ತೆಗೆನಿಲ್ಲ ಲಟಲಟನೆ ಹೊಡೆಯುವಂತ ಅಂಬಿಗರ ಚೌಡಯ್ಯ, ಅಂಬಿಗರ ಚೌಡಯ್ಯ. ದಯವಿಟ್ಟು ಓದ್ರಿ, ಓದಿನಿಂದ ಸಾಕಷ್ಟು ಸಾಧ್ಯವ. ಬರೀ ಓದ್ತಾ ಇರಿ, ಏನೋ ತಿಳಿಲಿಲ್ಲ ಅಂದ್ರೆ ಓದ್ತಾ ಇರಿ, ಕತೆ ಕವನ ಇಂಥ ಸಾಹಿತ್ಯಗಳನ್ನ ಓದ್ತಾ ಇರಿ ಅಂತ ಹೇಳ್ತಾ, ಅದಕ್ಕಾಗಿ ಬಂಧುಗಳೇ ತಮಗಾಗಿ ತಮಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಂತ ನಮ್ಮ ಕಮಿಟಿಯವರಿಗೂ ಕೂಡ ಧನ್ಯವಾದಗಳು ಅರ್ಪಿಸ್ತಾ, ಈಗ ಮತ್ತೆ ತಮ್ಮನ್ನ ರಂಜಿಸಲಿಕ್ಕೆ ವೇದಿಕೆ ಮೇಲೆ ಆಗಮಿಸಿದರೆ ನಾಗೇಶ್ ಹಾಗೂ ಸಂಜು ಮುರುಗೌಡರವರು. ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಮತ್ತೆ ವೇದಿಕೆ ಮೇಲೆ ಸಂಜು ಹಾಗೂ ನಾಗೇಶ್.